In the last class, we have analyzed the meaning of actual rent received, municipal value, fair rent, and standard rent. So, actual rent received means rent actually received by the assessee for the let out period. ಬಾಡಿಗೆ ಕೊಟ್ಟ ಪೀರಿಯಡ್ಗೆ ಎಷ್ಟು ರೆಂಟ್ ರಿಸೀವ್ ಮಾಡ್ತಾನೆ ಅದನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಲಿಕ್ಕಿರ್ತೇವೆ. ಸೊ ಅದು ನಾವು ಲಾಸ್ಟ್ ಕ್ಲಾಸಲ್ಲಿ ಕನ್ಸಿಡರ್ ಮಾಡಿದ್ದು. ಮುನ್ಸಿಪಲ್ ವ್ಯಾಲ್ಯೂ ಅಂತೇಳಿ ಹೇಳಿದ್ರೆ ಇಟ್ ಈಸ್ ದ ವ್ಯಾಲ್ಯೂ ಡಿಟರ್ಮಿನ್ಡ್ ಬೈ ದ ಮುನ್ಸಿಪಲ್ ಅಥಾರಿಟೀಸ್ ಫಾರ್ ಲಿವಿಂಗ್ ದ ಮುನ್ಸಿಪಲ್ ಟ್ಯಾಕ್ಸಸ್. ಮುನ್ಸಿಪಲ್ ಟ್ಯಾಕ್ಸ್ ಹಾಕೋದಕ್ಕೋಸ್ಕರ ಅವರು ಲೆವಿ ಮಾಡಿರುವಂಥ ಏನು ವ್ಯಾಲ್ಯೂ ಇರ್ತದೆ, ಡಿಟರ್ಮಿನ್ ಮಾಡಿದಂಥ ವ್ಯಾಲ್ಯೂ ಇರ್ತದೆ, ಅದಕ್ಕೆ ಮುನ್ಸಿಪಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಫೇರ್ ರೆಂಟ್ ಅಂತ ಹೇಳಿದ್ರೆ ಆ ಲೊಕ್ಯಾಲಿಟಿಯಲ್ಲಿ ಪ್ರಿವೇಲ್ ಆಗಿರುವಂತ ರೆಂಟ್, ಅದಕ್ಕೆ ಫೇರ್ ರೆಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಅಂತೇಳಿ ಇನ್ನೊಂದು ನಾವು ಕನ್ಸಿಡರ್ ಮಾಡಿತ್ತು. ಸ್ಟ್ಯಾಂಡರ್ಡ್ ರೆಂಟ್ ಅಂತೇಳಿ ಹೇಳಿದ್ರೆ ಇಟ್ ಈಸ್ ದ ರೆಂಟ್ ಫಿಕ್ಸ್ಡ್ ಬೈ ದ ರೆಂಟ್ ಕಂಟ್ರೋಲ್ ಆಕ್ಟ್. ಎನಿ ರೆಂಟ್ ಕೆನಾಟ್ ಬಿ ಮೋರ್ ದನ್ ದ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳ್ತೇವೆ ನಾವು. ಈ ಫೇರ್ ರೆಂಟ್ ಇರ್ಬೋದು ಅಥವಾ ಮುನ್ಸಿಪಲ್ ವ್ಯಾಲ್ಯೂ ಇರ್ಬೋದು, ಇಟ್ ಕೆನಾಟ್ ಬಿ ಮೋರ್ ದನ್ ದ ಸ್ಟ್ಯಾಂಡರ್ಡ್ ರೆಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡಿತ್ತು. ಸೊ ಇದೆಲ್ಲ ಲಾಸ್ಟ್ ಕ್ಲಾಸಲ್ಲಿ ನಾವು ಕನ್ಸಿಡರ್ ಮಾಡಿದ್ದು 4 ಟೈಪ್ ಇದು. ಆಮೇಲೆ ನಮಗೆ ವೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ದರ್ ಈಸ್ ಒನ್ ಆಸ್ಪೆಕ್ಟ್ ಕಾಲ್ಡ್ ಆಸ್ ದ ಅನ್ರಿಯಲೈಸ್ಡ್ ರೆಂಟ್. ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅಂತೇಳಿ ಬರ್ತದೆ. ಸೊ ಅನ್ರಿಯಲೈಸ್ಡ್ ರೆಂಟ್ ಅಂದರೆ ಏನು ಅಂತ ಹೇಳುವಂತ ನಾವು ಸ್ವಲ್ಪ ಕನ್ಸಿಡರ್ ಮಾಡುವ. ಕೆಲವು ಸಲ 4 ಮಾರ್ಕಿಗೆ ಥಿಯರಿ ಕ್ವಶನ್ ಕೇಳ್ಬೋದು, ಏನು ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳಿದ್ರೆ. ಸೊ ಅಲ್ಲಿ ನಾವು ಸ್ಲೈಡ್ ಅಲ್ಲಿ ಕಾಣ್ತಿದ್ದೇವೆ. ಇಟ್ ಈಸ್ ದ ರೆಂಟ್ ಆಫ್ ದ ಪ್ರಾಪರ್ಟಿ ರಿಲೇಟಿಂಗ್ ಟು ದ ಪ್ರೀವಿಯಸ್ ಇಯರ್ ವಿಚ್ ದ ಓನರ್ ಆಫ್ ದ ಪ್ರಾಪರ್ಟಿ ಕುಡ್ ನಾಟ್ ರಿಕವರ್ ಫ್ರಮ್ ದ ಟೆನೆಂಟ್. ಪ್ರೀವಿಯಸ್ ಇಯರಿನ ರೆಂಟ್ ಓನರ್ ರಿಕವರ್ ಮಾಡಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಓನರಿಗೆ, ಅದನ್ನು ಅನ್ರಿಯಲೈಸ್ಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಓನರಿಗೆ ಪ್ರೀವಿಯಸ್ ಇಯರಿನ ರೆಂಟ್ ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ರೆಲೆವೆಂಟ್ ಪ್ರೀವಿಯಸ್ ಇಯರಿನ ರೆಂಟ್ ಇಫ್ ಹಿ ಕುಡ್ ನಾಟ್ ರಿಕವರ್ ಫ್ರಮ್ ದ ಟೆನೆಂಟ್, ಟೆನೆಂಟ್ ಇಂದ ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಹೇಳಿದ್ರೆ, ಆಗ ಅದನ್ನು ನಾವು ಅನ್ರಿಯಲೈಸ್ಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಈ ಅನ್ರಿಯಲೈಸ್ಡ್ ರೆಂಟ್ ನಿಮಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಇಂದ ಡಿಡಕ್ಷನ್ ಕೊಡ್ತಾರೆ. ಯಾವಾಗ ಅಂತೇಳಿ ಹೇಳಿದ್ರೆ, ದೇರ್ ಆರ್ ಸರ್ಟನ್ ಕಂಡೀಷನ್ಸ್. ಇಫ್ ದ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್, ದೆನ್ unrealized rent is given as the deductions. So there are 4 conditions mentioned for claiming the deduction under unrealized rent, deduction as unrealized rent from the actual rent received. So ಏನಲ್ಲ ಕಂಡೀಷನ್ ಅದು? The first condition is the tenancy must be bona fide. bona fide tenancy ಇರಬೇಕು ಅಂತೇಳಿ ಅಂದ್ರೆ ಟೆನೆಂಟಿಗೆ ಮತ್ತು ಓನರಿಗೆ ಒಂದು ರೆಂಟ್ ಅಗ್ರಿಮೆಂಟ್ ಮಾಡಿಕೊಂಡಿರಬೇಕು. ಆ ರೆಂಟ್ ಅಗ್ರಿಮೆಂಟ್ ಮಾಡಿಕೊಂಡಿದ್ರೆ, and there must be an agreement to receive the rent and pay the rent. ಇಲ್ಲಿ ಟೆನೆಂಟ್ ನಾನು ಇಷ್ಟು ರೆಂಟ್ ಕೊಡ್ತೇನೆ ಅಂತೇಳಿ ಒಪ್ಪಿಕೊಂಡಿರ್ತಾನೆ ಮತ್ತು ಅಸೆಸಿ ಅಥವಾ ಓನರ್ ಆಫ್ ದ ಪ್ರಾಪರ್ಟಿ ಇಷ್ಟು ರೆಂಟ್ ಕಲೆಕ್ಟ್ ಮಾಡಬೇಕು ಅಂತೇಳಿ ಅವರೊಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ರೆ ಅದನ್ನು ನಾವು ಬೊನಫೈಡ್ ರೆಂಟ್ ಅಗ್ರಿಮೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ, ಅಥವಾ ಬೊನಫೈಡ್ ಟೆನೆನ್ಸಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ, ಅಥವಾ ಜೆನ್ವಿನ್ ಟೆನೆನ್ಸಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಬೊನಫೈಡ್ ಅಂತೇಳಿ ನಾವು ಜೆನ್ವಿನ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಆ ಟೆನೆನ್ಸಿ ಜೆನ್ವಿನ್ ಆಗಿರಬೇಕು. ಎರಡನೇದು, ಡಿಫಾಲ್ಟಿಂಗ್ ಟೆನೆಂಟ್ ಹ್ಯಾಸ್ ವೆಕೇಟೆಡ್ ದ ಪ್ರಾಪರ್ಟಿ ಆರ್ ಸ್ಟೆಪ್ಸ್ ಹ್ಯಾವ್ ಬೀನ್ ಟೇಕನ್ ಟು ಕಂಪೆಲ್ ಹಿಮ್ ಟು ವೆಕೇಟ್ ದ ಪ್ರಾಪರ್ಟಿ. ಯಾರು ಬಾಡಿಗೆ ಇದ್ದವ ನಿಮಗೆ ರೆಂಟ್ ಕೊಟ್ಟಿರುವುದಿಲ್ಲ, ಅವ ನಿಮ್ಮ ಪ್ರಾಪರ್ಟಿಯನ್ನು ವೆಕೇಟ್ ಮಾಡಿರಬೇಕು, ಅಥವಾ ಯು ಶುಡ್ ಹ್ಯಾವ್ ಟೇಕನ್ ಸ್ಟೆಪ್ಸ್ ಟು ಕಂಪೆಲ್ ಹಿಮ್ ಟು ವೆಕೇಟ್ ದ ಪ್ರಾಪರ್ಟಿ. ಅವ ನಿಮ್ಮ ಮನೆಯನ್ನು ಖಾಲಿ ಮಾಡಿರಬೇಕು, ಅಥವಾ ನೀವು ಮನೆ ಖಾಲಿ ಮಾಡಿಸಲಿಕ್ಕೆ ಬೇಕಾಗಿ ಸ್ಟೆಪ್ಸ್ ತಗೊಂಡಿರ್ಬೇಕು, ಅಂದ್ರೆ ಲೀಗಲ್ ಸ್ಟೆಪ್ಸ್ ತಗೊಂಡಿರ್ಬೇಕು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅದು ಎರಡನೇ ಪಾಯಿಂಟ್. ಹಾಗೆ ಮಾಡಿದ್ರೆ ಮಾತ್ರ ಅನ್ರಿಯಲೈಸ್ ರೆಂಟಿಗೆ ಡಿಡಕ್ಷನ್ ಕ್ಲೈಮ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಾಂದ್ರೆ ಕ್ಲೈಮ್ ಮಾಡ್ಲಿಕ್ಕೆ ಇಲ್ಲ. ಅವ ಈಗಲೂ ನಿಮ್ಮ ಮನೇಲಿ ಇದ್ದಾನೆ ಅಂತೇಳಿ ಹೇಳಿದ್ರೆ, ರೆಂಟ್ ಕೊಡದೆ ಇನ್ನೂ ನಿಮ್ಮ ಮನೆಯಲ್ಲಿ ಇದ್ದಾನೆ, ಬಾಡಿಗೆ ಮನೆಯಲ್ಲಿ ಇದ್ದಾನೆ ಅಂತೇಳಿ ಹೇಳಿದ್ರೆ, ಆಗ ಅನ್ರಿಯಲೈಸ್ ರೆಂಟಿಗೆ ಡಿಡಕ್ಷನ್ ಕೊಡೋದಿಲ್ಲ. ಅವ ವೆಕೇಟ್ ಮಾಡಿರ್ಬೇಕು, ಅಥವಾ ನೀವು ಅವನನ್ನು ವೆಕೇಟ್ ಮಾಡಿಸೋದಕ್ಕೆ ಲೀಗಲ್ ಸ್ಟೆಪ್ಸ್ ತಗೊಂಡಿರ್ಬೇಕು, ನೋಟಿಸ್ ಕೊಟ್ಟಿರ್ಬೇಕು, ಲಾಯರ್ ನೋಟಿಸ್ ಕೊಡುದು ಅಂತ ಹೇಳ್ತೇವೆ ನಾವು. ಸೊ ಕೋರ್ಟ್ ಇಂದ ಲಾಯರ್ ಥ್ರೂ ಅವನಿಗೆ ನೋಟಿಸ್ ಕೊಟ್ಟಿರ್ಬೇಕು ವೆಕೇಟ್ ಮಾಡೋದಕ್ಕೆ. ಆಮೇಲೆ ಮೂರನೇ ಕಂಡೀಷನ್ ಹೇಳ್ತಾರೆ, ದ ಡಿಫಾಲ್ಟಿಂಗ್ ಟೆನೆಂಟ್ ಈಸ್ ನಾಟ್ ಇನ್ ಆಕ್ಯುಪೇಷನ್ ಆಫ್ ಎನಿ ಅದರ್ ಪ್ರಾಪರ್ಟಿ ಆಫ್ ದ ಅಸೆಸಿ. ಯಾರು ನಿಮ್ಗೆ ರೆಂಟ್ ಕೊಡದೆ ಇರುವಂತ ಟೆನೆಂಟ್ ಇದ್ದಾನೆ, ಅವ ನಿಮ್ಮ ಬೇರೆ ಯಾವುದೇ ಪ್ರಾಪರ್ಟಿಯನ್ನು ಆಕ್ಯುಪೈ ಮಾಡಿರಬಾರ್ದು ಅಂತ ಹೇಳ್ತೇವೆ ನಾವು. ಇದು ಇನ್ನೊಂದು ಕಂಡೀಷನ್ ಆಗಿದೆ.
ಡಿಫಾಲ್ಟಿಂಗ್ ಟೆನೆಂಟ್ ಈಸ್ ನಾಟ್ ಇನ್ ಆಕ್ಯುಪೇಷನ್ ಆಫ್ ಎನಿ ಅದರ್ ಪ್ರಾಪರ್ಟಿ. ಉದಾಹರಣೆಗೆ ನಿಮ್ಮದೇ ಇನ್ನೊಂದು ಪ್ರಾಪರ್ಟಿಯಲ್ಲಿ ಅವ ಅಂಗಡಿ ಕೊನೆ ನಡೆಸ್ತಿದ್ದಾನ ಅಥವಾ ಆಫೀಸ್ ನಡೆಸ್ತಿದ್ದಾನ ಅಂತ ಹೇಳಿದ್ರೆ ಆಗ ಅನ್ರಿಯಲೈಸ್ಡ್ ರೆಂಟಿಗೆ ಡಿಡಕ್ಷನ್ ನಿಮಗೆ ಸಿಕ್ಕುದಿಲ್ಲ. ಹಿ ಶುಡ್ ನಾಟ್ ಬಿ ಇನ್ ಆಕ್ಯುಪೇಷನ್ ಆಫ್ ಎನಿ ಅದರ್ ಪ್ರಾಪರ್ಟಿ ಆಫ್ ದ ಅಸೆಸಿ. ಅವ ಅಸೆಸಿಯ ಬೇರೆ ಯಾವುದೇ ಪ್ರಾಪರ್ಟಿಯನ್ನು ಆಕ್ಯುಪೈ ಮಾಡಿರಬಾರ್ದು, ಅದೊಂದು ಕಂಡೀಷನ್ ಹೇಳ್ತೇವೆ. ಆಮೇಲೆ ಫೋರ್ತ್ ಸ್ಟೆಪ್ ಅಲ್ಲಿ ಹೇಳ್ತಾರೆ, ಅಸೆಸಿ ಹ್ಯಾಸ್ ಟೇಕನ್ ಆಲ್ ದ ಸ್ಟೆಪ್ಸ್ ಟು ರಿಕವರ್ ದ ಅನ್ರಿಯಲೈಸ್ಡ್ ರೆಂಟ್. ಇಲ್ಲಿ ಅಸೆಸಿ ಅನ್ರಿಯಲೈಸ್ಡ್ ರೆಂಟ್ ಅನ್ನು ರಿಕವರಿ ಮಾಡೋದಕ್ಕೆ ಎಲ್ಲ ಸ್ಟೆಪ್ಸ್ ತಗೊಂಡಿರ್ಬೇಕು, ಇನ್ಕ್ಲೂಡಿಂಗ್ ಲೀಗಲ್ ಪ್ರೊಸೀಡಿಂಗ್ಸ್. ಲೀಗಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಿರ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಅಸೆಸಿ ಅವನ ಹತ್ರ ರೆಂಟ್ ಕೇಳದೆ ಅನ್ರಿಯಲೈಸ್ಡ್ ರೆಂಟ್ ಅಂತ ಇಲ್ಲಿ ಕ್ಲೇಮ್ ಮಾಡ್ಲಿಕ್ಕಿಲ್ಲ ಅಂತ. ಏನೆಲ್ಲ ಸ್ಟೆಪ್ಸ್ ಬೇಕು ಅನ್ರಿಯಲೈಸ್ಡ್ ರೆಂಟ್ ರಿಕವರಿ ಮಾಡೋದಕ್ಕೆ ಎಲ್ಲ ಸ್ಟೆಪ್ಸ್ ಅಂತ ತಗೊಂಡಿರ್ಬೇಕು, ಇನ್ಕ್ಲೂಡಿಂಗ್ ಲೀಗಲ್ ಪ್ರೊಸೀಡಿಂಗ್ಸ್ ಅಂತ ಹೇಳ್ತೇವೆ ನಾವು. ಲೀಗಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಿರ್ಬೇಕು. ಅಂದ್ರೆ ರೆಂಟ್ ಬರ್ಲಿಲ್ಲ ಅಂತ ಹೇಳಿದ್ರೆ, ಬರ್ಲಿಲ್ಲ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಬೇಕು. ಪ್ರೂಫ್ ಏನು? ನೀವು ಕೇಸ್ ಫೈಲ್ ಮಾಡ್ತೀರಿ ಅವನ ಅಗೇನ್ಸ್ಟ್ ಆಗಿ. ಆ ಕೇಸ್ ಫೈಲ್ ಮಾಡಿದಾಗ ಲಾಯರ್ ಥ್ರೂ ಅವನಿಗೆ ನೋಟಿಸ್ ಕೊಡ್ತೀರಿ ರೆಂಟ್ ಎಷ್ಟು ಕೊಡ್ಲಿಕ್ಕೆ ಬಾಕಿ ಇದೆ ಅಂತ ಹೇಳುವಂಥದ್ದು ರಿಕವರಿ ಮಾಡೋದಕ್ಕೆ. ಸೊ ಹೀಗೆಲ್ಲ ಮಾಡಿರ್ಬೇಕು, ಮಾಡಿದ್ರೆ ಮಾತ್ರ. ಅಥವಾ he satisfies the assessing officer that legal proceedings would be useless. ಅಸೆಸಿಂಗ್ ಆಫೀಸರ್ಗೆ ನೀವು ಏನು ಮನವರಿಕೆ ಮಾಡಿಕೊಟ್ರೆ ಅವನ ಅಗೇನ್ಸ್ಟ್ ಆಗಿ, ಆ ಟೆನೆಂಟಿನ ಅಗೇನ್ಸ್ಟ್ ಆಗಿ ಏನು ಲೀಗಲ್ ಪ್ರೊಸೀಡಿಂಗ್ಸ್ ತಗೊಂಡ್ರು ಕೂಡ ಅದು ವೇಸ್ಟ್ ಅಂತ ಹೇಳುವಂಥದ್ದು ಅಸೆಸಿಂಗ್ ಆಫೀಸರ್ಗೆ ನೀವು ಮನವರಿಕೆ ಮಾಡಿಕೊಟ್ರೆ ಆಗ ನೀವು ಅನ್ರಿಯಲೈಸ್ಡ್ ರೆಂಟಿಗೆ ಡಿಡಕ್ಷನ್ ಕ್ಲೇಮ್ ಮಾಡಬಹುದು ಫ್ರಮ್ ದ ಆಕ್ಚುಯಲ್ ರೆಂಟ್ ರಿಸೀವ್ಡ್. ಸೊ ಇದು ಇಷ್ಟು ಕಂಡೀಷನ್ಸ್ ಇರ್ತದೆ. ಒಂದು ಬೊನಫೈಡ್ ಟೆನೆನ್ಸಿ ಇರಬೇಕು, ಇನ್ನೊಂದು ಡಿಫಾಲ್ಟಿಂಗ್ ಟೆನೆಂಟ್ ನಿಮ್ಮ ಪ್ರಾಪರ್ಟಿನ ವೆಕೇಟ್ ಮಾಡಿರ್ಬೇಕು, ಮತ್ತು ನೀವು ವೆಕೇಟ್ ಮಾಡದಿದ್ರೆ ನೀವು ಲೀಗಲ್ ಸ್ಟೆಪ್ಸ್ ತೆಗೆದುಕೊಂಡಿರ್ಬೇಕು ಅವನ ಅಗೇನ್ಸ್ಟ್ ಟು ವೆಕೇಟ್ ದ ಪ್ರಾಪರ್ಟಿ. ಆ ಪ್ರಾಪರ್ಟಿನ ವೆಕೇಟ್ ಮಾಡುವಾಗ ನೀವು ಲೀಗಲ್ ಸ್ಟೆಪ್ಸ್ ತೆಗೆದುಕೊಂಡಿರ್ಬೇಕು. ಇನ್ನೊಂದು ಡಿಫಾಲ್ಟಿಂಗ್ ಟೆನೆಂಟ್ ಈಸ್ ನಾಟ್ ಇನ್ ಆಕ್ಯುಪೇಷನ್ ಆಫ್ ಎನಿ ಅದರ್ ಪ್ರಾಪರ್ಟಿ. ನಿಮ್ಮ ಬೇರೆ ಯಾವುದೇ ಪ್ರಾಪರ್ಟಿಯನ್ನು ಅವ ಆಕ್ಯುಪೈ ಮಾಡಿರಬಾರ್ದು, ರೈಟ್. ಇನ್ನೊಂದು ಅಸೆಸಿ ಹ್ಯಾಸ್ ಟೇಕನ್ ಆಲ್ ದ ಸ್ಟೆಪ್ಸ್ ಟು ರಿಕವರ್ ಸಚ್ ಅಮೌಂಟ್ ಇನ್ಕ್ಲೂಡಿಂಗ್ ಲೀಗಲ್ ಪ್ರೊಸೀಡಿಂಗ್ಸ್. ಅಸೆಸಿ ಅನ್ರಿಯಲೈಸ್ಡ್ ರೆಂಟ್ ಅನ್ನು ರಿಕವರಿ ಮಾಡೋದಕ್ಕೆ ಎಲ್ಲ ಸ್ಟೆಪ್ಸ್ ಅನ್ನು ತಗೊಂಡಿರ್ಬೇಕು, ಇನ್ಕ್ಲೂಡಿಂಗ್ ಲೀಗಲ್ ಪ್ರೊಸೀಡಿಂಗ್ಸ್ ಅಂತ ಹೇಳ್ತೀನಿ. ಆಗ ಮಾತ್ರ ನಿಮಗೆ ಅನ್ರಿಯಲೈಸ್ಡ್ ರೆಂಟ್ ಡಿಡಕ್ಷನ್ ಕ್ಲೈಮ್ ಮಾಡ್ತೇವೆ. ಅಥವಾ ಅಸೆಸಿ ಶುಡ್ ಸ್ಯಾಟಿಸ್ಫೈ ದ ಅಸೆಸಿಂಗ್ ಆಫೀಸರ್ ದ್ಯಾಟ್ ಲೀಗಲ್ ಪ್ರೊಸೀಡಿಂಗ್ಸ್ ವುಡ್ ಬಿ ಯೂಸ್ಲೆಸ್. ಏನೇ ಲೀಗಲ್ ಪ್ರೊಸೀಡಿಂಗ್ಸ್ ಮಾಡಿದ್ರು ಕೂಡ ಅದು ಯೂಸ್ಲೆಸ್ ಅಂತ ಹೇಳುವಂಥದ್ದು ನೀವು ಅಸೆಸಿಂಗ್ ಆಫೀಸರ್ಗೆ ಮನವರಿಕೆ ಮಾಡಿಕೊಟ್ರೆ ಆಗ ಅನ್ರಿಯಲೈಸ್ಡ್ ರೆಂಟಿಗೆ ಡಿಡಕ್ಷನ್ ಕ್ಲೈಮ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇಷ್ಟು ಕಂಡೀಷನ್ಸ್ ಇದೆ. ಈ ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅನ್ರಿಯಲೈಸ್ಡ್ ರೆಂಟಿಗೆ ನೀವು ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಮತ್ತೆ ಪ್ರಾಬ್ಲಮ್ ವರ್ಕೌಟ್ ಮಾಡೋಕೆ ಬರ್ತದೆ, ನಾವಲ್ಲಿ ಹೇಗೆ ಡಿಡಕ್ಷನ್ ಮಾಡ್ತೇವೆ ಅಂತ ಹೇಳುವಂಥದ್ದು ನೋಡ್ತೀವಿ. ದೆನ್ ನೆಕ್ಸ್ಟ್ ಆಸ್ಪೆಕ್ಟ್ ಇಲ್ಲಿ ಬರುವಂಥದ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡುವಾಗ ಕಾಂಪೋಸಿಟ್ ರೆಂಟ್ ಅಂತ ಹೇಳಿ ಬರ್ತದೆ. ಕಾಂಪೋಸಿಟ್ ರೆಂಟ್ ಅಂದ್ರೆ ಏನು ಅಂತ ಹೇಳುತ್ತೆ. ಈ ಕಾಂಪೋಸಿಟ್ ರೆಂಟ್ ಮೀನ್ಸ್ ಅಮೌಂಟ್ ರಿಸೀವ್ಡ್ for the property and other services provided by the owner to the tenant in his property, like lift maintenance, security, electricity, etc. ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರೆ ಕಾಂಪೋಸಿಟ್ ರೆಂಟ್ ರಿಸೀವ್ ಮಾಡ್ತಾರೆ ಕೆಲವು ಸಲ ಅಸೆಸಿ. ಬಾಡಿಗೆ ಮತ್ತು ಬಾಡಿಗೆ ಒಟ್ಟಿಗೆ ಇತರ ಸರ್ವಿಸ್ ಪ್ರೊವೈಡ್ ಮಾಡಿದಕ್ಕೆ ಒಟ್ಟಿಗೆ ರೆಂಟ್ ಕಲೆಕ್ಟ್ ಮಾಡ್ತಾರೆ, ಒಟ್ಟಿಗೆ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ಸೊ ಹಾಗೆ ಒಟ್ಟಿಗೆ ಕಲೆಕ್ಟ್ ಮಾಡಿದ್ರೆ ಅದು ಕಾಂಪೋಸಿಟ್ ರೆಂಟ್ ಅಂತ ಹೇಳ್ತೀವಿ. ಮನೆ ಬಾಡಿಗೆ ಮಾತ್ರ ಅಲ್ಲ, ಈಗ ಉದಾಹರಣೆಗೆ ಒಂದು 10 ಮನೆಯದು ಒಂದು ಕಾಂಪೌಂಡ್ ಅಲ್ಲಿ ಅಂತ ಹೇಳಿದ್ರೆ ಅಸೆಸಿ ಏನ್ ಮಾಡಿದ್ದಾನೆ, ಓನರ್ ಆ ಮನೆಗೆ ಒಂದು ಕಾಂಪೌಂಡ್ ಹಾಕಿರ್ತಾನೆ. ಆ ಕಾಂಪೌಂಡ್ ಯಾರು ಒಳಗೆ ಬರದಿದ್ದಾಗೆ ಒಂದು ಸೆಕ್ಯೂರಿಟಿಯನ್ನು ಇಟ್ಟಿರ್ತಾನೆ. ಅಥವಾ ಒಂದು 2 ಮಾಳಿಗೆದ್ದು 3 ಮಾಳಿಗೆದ್ದು ಬಿಲ್ಡಿಂಗ್ ಇದೆ ಅಂತ ಹೇಳಿದ್ರೆ ಲಿಫ್ಟ್ ಇರ್ತದೆ, ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಅಸೆಸಿ ಪೇಮೆಂಟ್ ಮಾಡುವಂಥದ್ದು ಅಂತ ಹೇಳಿದ್ರೆ. ಸೊ ಅಂತ ಕೇಸಲ್ಲಿ ಇದೆಲ್ಲದಕ್ಕೂ ಸೇರಿಸಿ ಆ ರೆಂಟ್ ಅಂತೇಳಿ ಕಲೆಕ್ಟ್ ಮಾಡ್ತಾನೆ. ಅಥವಾ ಅಲ್ಲಿ ಒಂದು ಗಾರ್ಡನ್ ಇದೆ, ಸಣ್ಣ ಗಾರ್ಡನ್ ಇದೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ, ಸೊ ಅದರದ್ದೆಲ್ಲ ಮೇಂಟೆನೆನ್ಸ್ ಇರ್ತದೆ. ಸೊ ಇದೆಲ್ಲ ಸೇರಿಸಿ ಅಷ್ಟು ಮನೆಯವರಿಗೆ ಅವ ರೆಂಟ್ ಹಾಕ್ತಾನೆ ಹೇಳಿದ್ರೆ ಆಗ ಮನೆದು ರೆಂಟ್ ಏನು ವೈಲ್ ಕ್ಯಾಲ್ಕುಲೇಟಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನು ಮಾಡ್ಬೇಕು ನೀವು ಅಂತ ಹೇಳಿದ್ರೆ ದ ಅಮೌಂಟ್ ಸೊ ರಿಸೀವ್ಡ್ ಫಾರ್ ಅದರ್ ಸರ್ವಿಸಸ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ಕಾಂಪೋಸಿಟ್ ರೆಂಟ್. ಈ ಕಾಂಪೋಸಿಟ್ ರೆಂಟ್ ಇಂದ ಅದರ್ ಸರ್ವಿಸಸ್ಗೆ ಎಷ್ಟು ಎಕ್ಸ್ಪೆನ್ಸ್ ಅಂತೇಳಿ ಹೇಳಿರ್ತಾರೆ ಪ್ರಾಬ್ಲಮ್ ಅಲ್ಲಿ, ಅದನ್ನು ಡಿಡಕ್ಟ್ ಮಾಡ್ಬೇಕು ನೀವು, ಆಗ ನಿಮ್ಗೆ ಆಕ್ಚುಯಲ್ ರೆಂಟ್ ಸಿಗ್ತದೆ. ಉದಾಹರಣೆಗೆ ಕಾಂಪೋಸಿಟ್ ರೆಂಟ್ ರಿಸೀವ್ ಮಾಡಿದ 12,000 ಇದೆ ಅಂತೇಳಿ ಕೊಡ್ತಾರೆ ಪ್ರಾಬ್ಲಮ್ ಅಲ್ಲಿ. ಮತ್ತೇನು ಹೇಳಿರ್ತಾರೆ, ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಹೇಳಿರ್ತಾರೆ ಲಿಫ್ಟ್ ಮೇಂಟೆನೆನ್ಸಿಗೆ, ಸೆಕ್ಯೂರಿಟಿಯವನಿಗೆ, ಎಲೆಕ್ಟ್ರಿಸಿಟಿಗೆ, ಗಾರ್ಡನ್ ಮೇಂಟೆನೆನ್ಸಿಗೆ ಎಲ್ಲ ಸೇರಿ ಒಂದು 2,000 ಇದೆ ಅಂತ ಹೇಳ್ತಾರೆ.
ಆಗ ನೀವು ಏನು ಮಾಡಬೇಕು, ಕಾಂಪೋಸಿಟ್ ರೆಂಟಿಂದ ಈ 2000 rupees ಲೆಸ್ ಮಾಡಬೇಕು. ನಾನು ಹೇಳಿದೆ ಕಾಂಪೋಸಿಟ್ ರೆಂಟ್ 12,000 ಇದೆ. ಆ 12,000 ಇಂದ ಈ ಸರ್ವಿಸ್ ಪ್ರೊವೈಡ್ ಮಾಡಿದ್ದಕ್ಕೆ ಒಂದು 2,000 rupees ಅಂತ ಹೇಳಿರ್ತಾರೆ. ಆ 2,000 rupees ಲೆಸ್ ಮಾಡಿದ್ರೆ ನಿಮಗೆ ರೆಂಟ್ ರಿಸೀವ್ಡ್ ಎಷ್ಟು ಅಂತ ಸಿಗ್ತದೆ. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಫಾರ್ ದ ಪ್ರಾಪರ್ಟಿ ಎಷ್ಟು ಅಂತ ಸಿಗ್ತದೆ. ಸೊ ಅದನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡುವಾಗ ಆ ಅಮೌಂಟ್ ಅನ್ನು ನೀವು ಕನ್ಸಿಡರ್ ಮಾಡಬೇಕು. ಆಫ್ಟರ್ ಡಿಡಕ್ಟಿಂಗ್ ದ ಅಮೌಂಟ್ ಫಾರ್ ಸರ್ವಿಸಸ್ ಪ್ರೊವೈಡೆಡ್, ಸರ್ವಿಸ್ ಪ್ರೊವೈಡ್ ಮಾಡಿದಕ್ಕಿರುವಂಥ ಅಮೌಂಟ್ ಅನ್ನು ಲೆಸ್ ಮಾಡಿ ಆಕ್ಚುಯಲ್ ರೆಂಟ್ನಲ್ಲಿ ನೀವು ಕನ್ಸಿಡರ್ ಮಾಡಬೇಕು. ಸೊ ಇದು ಕಾಂಪೋಸಿಟ್ ರೆಂಟಿಗೆ ರಿಲೇಟ್ ಆದಾಗೆ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಕಾಂಪೋಸಿಟ್ ರೆಂಟ್ ಕೊಡ್ತಾರೆ ಮತ್ತು ಅದರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಅಸೆಸಿ ಟು ದ ಟೆನೆಂಟ್ ಕೊಟ್ಟಿರ್ತಾರೆ, ಆಗ ಲೆಸ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಹೇಗೆ ಕಂಪ್ಯೂಟ್ ಮಾಡ್ತೀವಿ ಅಂತ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡುವಾಗ ಬೇಸಿಕ್ ಥಿಂಗ್ ಆರ್ ಬೇಸಿಕ್ ಆಸ್ಪೆಕ್ಟ್ ಯು ಶುಡ್ ನೋ ಈಸ್ ಟು ಕ್ಯಾಲ್ಕುಲೇಟ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬೇಸಿಕ್ ಸ್ಟೆಪ್ ಅಂತೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ, ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, 3, 4 ಅಂತೇಳಿ ಎಲ್ಲ ಇದೆ. ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ರೆಂಟ್ ಆಫ್ ದ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಏನಿದೆ ಎಕ್ಸ್ಪೆಕ್ಟೆಡ್ ರೆಂಟ್ ಆಫ್ ದ ಪ್ರಾಪರ್ಟಿ ಅಂತ ಹೇಳಿದ್ರೆ, ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಕಂಪೇರಿಂಗ್ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಅಂಡ್ ಫೇರ್ ರೆಂಟಲ್ ವ್ಯಾಲ್ಯೂ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು, ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟು, ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು, ಆಕ್ಚುಯಲ್ ರೆಂಟ್ ರಿಸೀವ್ಡ್ ಎಷ್ಟು ಎಲ್ಲ ಕೊಟ್ಟಿರ್ತಾರೆ. ಸೊ ಆಗ ನೀವು ಫಸ್ಟ್ ಏನು ಮಾಡಬೇಕು ಅಂದ್ರೆ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಎಕ್ಸ್ಪೆಕ್ಟೆಡ್ ರೆಂಟ್? ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ calculated by comparing annual municipal value and fair rent. Whichever is high is taken as the expected rent. ಈ annual municipal value ಅಲ್ಲಿ ಮತ್ತು fair rent ಅನ್ನು ಕಂಪೇರ್ ಮಾಡಿದಾಗ ನಿಮಗೆ ಯಾವುದು ಜಾಸ್ತಿ ಇರ್ತದೆ ಅದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೈಯರ್ ಆಫ್ ದ ಟು ಈಸ್ ಟೇಕನ್ ಆಸ್ ಎಕ್ಸ್ಪೆಕ್ಟೆಡ್ ರೆಂಟ್. ಉದಾಹರಣೆಗೆ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ 10,000 ಇದೆ, ಫೇರ್ ರೆಂಟಲ್ ವ್ಯಾಲ್ಯೂ 12,000 ಇದೆ ಅಂತ ಹೇಳಿದ್ರೆ ಆಗ 12,000 ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಯಾವುದು ಜಾಸ್ತಿ ಇದೆ ಅದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ 15,000 ಇದೆ, ಫೇರ್ ರೆಂಟಲ್ ವ್ಯಾಲ್ಯೂ 10,000 ಇದೆ ಅಂತ ಹೇಳಿದ್ರೆ ಆಗ ಆನ್ಯುವಲ್ ವ್ಯಾಲ್ಯೂ ಬಿಕಮ್ಸ್ ಎಕ್ಸ್ಪೆಕ್ಟೆಡ್ ರೆಂಟ್. ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಬಿಕಮ್ಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಯಾವುದು ಜಾಸ್ತಿ ಇರ್ತದೆ ಅದು ಮತ್ತೆ ಒಂದು ಪ್ರಾಬ್ಲಮ್ ನಾವು ವರ್ಕೌಟ್ ಮಾಡ್ತೇವೆ, ಆಗ ನಿಮಗೆ ಗೊತ್ತಾಗ್ತದೆ ಹೇಗೆ ಅದು ಬರ್ತದೆ ಅಂತ ಹೇಳುವಂಥದ್ದು. ಸೊ ಯಾವುದು ಜಾಸ್ತಿ ಇರ್ತದೆ ಅದು ರೈಟ್. ಫಸ್ಟ್ ಸ್ಟೆಪ್ ಅಲ್ಲಿ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಬೇಕು. ಯಾವುದು ಜಾಸ್ತಿ ಇರ್ತದೆ ಅದು ನಮಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರ್ತದೆ, ಆಯ್ತಾ. ಆಮೇಲೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನು ಮಾಡಬೇಕು, ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಸ್ಟ್ಯಾಂಡರ್ಡ್ ರೆಂಟಿನೊಟ್ಟಿಗೆ ಕಂಪೇರ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಸ್ಟ್ಯಾಂಡರ್ಡ್ ರೆಂಟಿನೊಟ್ಟಿಗೆ ಕಂಪೇರ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಕಂಪೇರ್ expected rent with the standard rent. Compare expected rent with the standard rent. ಅಲ್ಲಿ ಮೇಲಿನ ಕೇಸಲ್ಲಿ ನೀವು ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ದೀರಿ. ಈ ಎಕ್ಸ್ಪೆಕ್ಟೆಡ್ ರೆಂಟ್ ನಾವೇನು ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ರೆಂಟಿನೊಟ್ಟಿಗೆ ಕಂಪೇರ್ ಮಾಡಬೇಕು. ಹೀಗೆ ಕಂಪೇರ್ ಮಾಡಿದಾಗ expected rent cannot be more than the standard rent. ಫಸ್ಟಿಗೆ ಅದೆರಡನ್ನು ಕಂಪೇರ್ ಮಾಡ್ತೀವಿ, ಯಾವುದು ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್. ಅದೆರಡರಲ್ಲಿ ಯಾವುದು ಜಾಸ್ತಿ ಇರ್ತದೆ ಅದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ತಗೊಳ್ತೇವೆ. ಆಮೇಲೆ ಈ ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ನಾವು ಏನು ಮಾಡಬೇಕು, ಸ್ಟ್ಯಾಂಡರ್ಡ್ ರೆಂಟಿನೊಟ್ಟಿಗೆ ಕಂಪೇರ್ ಮಾಡಬೇಕು ಅಂತ ಹೇಳಿ ಸ್ಟ್ಯಾಂಡರ್ಡ್ ರೆಂಟಿನೊಟ್ಟಿಗೆ ಕಂಪೇರ್ ಮಾಡಿ. ಸೊ ಸ್ಟ್ಯಾಂಡರ್ಡ್ ರೆಂಟಿನೊಟ್ಟಿಗೆ ಕಂಪೇರ್ ಮಾಡಿದಾಗ ಎಕ್ಸ್ಪೆಕ್ಟೆಡ್ ರೆಂಟ್ ಕೆನಾಟ್ ಬಿ ಮೋರ್ ದನ್ ದ ಸ್ಟ್ಯಾಂಡರ್ಡ್ ರೆಂಟ್. It can be either equal to or less than the standard rent ಅಂತ ಹೇಳ್ತಾರೆ. ಇದು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳುವಂಥದ್ದು ಸ್ಟ್ಯಾಂಡರ್ಡ್ ರೆಂಟಿಗೆ ಈಕ್ವಲ್ ಆಗಿರ್ಬೋದು ಅಥವಾ ಸ್ಟ್ಯಾಂಡರ್ಡ್ ರೆಂಟಿಗಿಂತ ಕಮ್ಮಿ ಇರ್ಬೋದು ಅಂತ ಹೇಳ್ತಾರೆ. ಸ್ಟ್ಯಾಂಡರ್ಡ್ ರೆಂಟಿಗೆ ಈಕ್ವಲ್ ಆಗಿರ್ಬೋದು ಅಥವಾ ಸ್ಟ್ಯಾಂಡರ್ಡ್ ರೆಂಟಿಗಿಂತ ಕಮ್ಮಿ ಆಗಿರ್ಬೋದು. expected rent
not be more than the standard rent. It can be either equal to or less than the standard rent. If expected rent calculated is more than the standard rent, suppose ಜಾಸ್ತಿ ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆಗ ಸ್ಟ್ಯಾಂಡರ್ಡ್ ರೆಂಟ್ ಇಸ್ ಟೇಕನ್ ಆಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಸಪೋಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಎಕ್ಸ್ಪೆಕ್ಟೆಡ್ ರೆಂಟ್ ನಾವು ಏನು ಮಾಡ್ತೇವೆ, ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಿದ್ದೇವೆ. ಅದೆರಡನ್ನು ಕಂಪೇರ್ ಮಾಡಿ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ಆ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ದು ಸ್ಟ್ಯಾಂಡರ್ಡ್ ರೆಂಟ್ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆಗ ಸ್ಟ್ಯಾಂಡರ್ಡ್ ರೆಂಟ್ ಅನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ತಗೊಳ್ತೇವೆ. ಮತ್ತೆ ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ ಹೇಗೆ ಅಂತ ಹೇಳುವಂಥದ್ದು. ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು ಮಾಡ್ಲಿಕ್ಕೆ ಇರುವಂಥದ್ದು, ರೈಟ್. ಆಮೇಲೆ ಥರ್ಡ್ ಸ್ಟೆಪ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಿ ಆಯ್ತು. ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡಿತ್ತು, ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಿದ್ದೇವೆ. ವಿಚ್ ಎವರ್ ಇಸ್ ಹೈ ಇಸ್ ಟೇಕನ್ ಆಸ್ ದ expected rent, then it is compared with the standard rent. This standard rent ಒಟ್ಟಿಗೆ ಕಂಪೇರ್ ಮಾಡುವಾಗ whichever is low is taken as expected rent ಆಗಿರುತ್ತೆ. ಹಾಗೆ expected rent ಕ್ಯಾಲ್ಕುಲೇಟ್ ಮಾಡಿ ಆದ್ಮೇಲೆ ಅದನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡುವಾಗ whichever is more is taken as the gross annual value. ಇದರಲ್ಲಿ ಯಾವುದು ಜಾಸ್ತಿ ಇರ್ತದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡ್ತೀವಿ. Whichever is more is taken as the gross annual value. Gross annual value ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಯಾವುದು ಜಾಸ್ತಿ ಇರ್ತದೆ ಅದನ್ನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಸರಿಯಾ. ಆಮೇಲೆ ಸ್ಟೆಪ್ 4 ಅಲ್ಲಿ ಇಫ್ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ ಲೆಸ್ ಬಿಕಾಸ್ ಆಫ್ ವೇಕೆನ್ಸಿ and it is less than the expected rent, then actual rent is taken as gross annual value. ಇಲ್ಲಿ ಸಪೋಸ್ ಇಲ್ಲಿ ಯಾರು ವೇಕೆನ್ಸಿ ಇದ್ದು ವೇಕೆನ್ಸಿ ಪೀರಿಯಡ್ ಇಂದಾಗಿ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಕಮ್ಮಿ ಇದ್ರೆ, ಆಕ್ಚುಯಲ್ ರೆಂಟ್ ರಿಸೀವ್ಡ್ ಸ್ಟ್ಯಾಂಡರ್ಡ್ ಇದು ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಮ್ಮಿ ಇದ್ರೆ ಆಮೇಲೆ ಅಲ್ಲಿ ಏನು ಮಾಡ್ತೇವೆ, ಆ ಕೇಸಲ್ಲಿ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ ಟೇಕನ್ ಆಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದು 4 ಸ್ಟೆಪ್ ಇರುವಂಥದ್ದು. ವೇಕೆನ್ಸಿ ಇದ್ರೆ ಮಾತ್ರ 4th ಸ್ಟೆಪ್ ಬರ್ತದೆ. ಅದು ವೇಕೆನ್ಸಿಯಿಂದಾಗಿ ರೆಂಟ್ ರಿಸೀವ್ಡ್ ಕಮ್ಮಿ ಇದ್ರೆ ಮಾತ್ರ 4th ಸ್ಟೆಪ್ಪಿಗೆ ಅಟ್ರಾಕ್ಟ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ 3 ಸ್ಟೆಪ್ ಅಲ್ಲಿ ನಾವು ಮುಗಿಸ್ಬಿಡ್ತೀವಿ. ಫಸ್ಟಿಗೆ ಏನು ಮಾಡಬೇಕು, ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಬೇಕು. ಯಾವುದು ಜಾಸ್ತಿ ಇದೆ ಅದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ತಿಳ್ಕೊಳ್ಬೇಕು. ಆಮೇಲೆ ಆ ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಅಲ್ಲಿ ಯಾವುದು ಕಡಿಮೆ ಇದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗ್ತದೆ. ಸೊ ಆ ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ನಾವು ಆಕ್ಚುಯಲ್ ರೆಂಟ್ ರಿಸೀವ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ಯಾವುದು ಜಾಸ್ತಿ ಇರ್ತದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದು ವೇಕೆನ್ಸಿ ಇಲ್ಲದಿದ್ದಾಗ. Suppose vacancy ಇದ್ರೆ and rent received is less because of vacancy, then actual rent received is taken as the gross annual value. So ಇದು ಸ್ಟೆಪ್ ಇರುವಂತದ್ದು ನಮಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಇದು ಇಂಪಾರ್ಟೆಂಟ್ ಆಗಿದೆ. ಥಿಯರಿ ಕ್ವಶನ್ ಕೂಡ ಕೆಲವು ಸಲ ಕೇಳ್ತಾರೆ, ಹೇಗೆ ನೀವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತೇಳಿ. ಸೊ ಆಗ ಈ 4 ಸ್ಟೆಪ್ ಅನ್ನು ನೀವು ಬರೀಬೇಕು. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಈ ರೀತಿಯಲ್ಲಿ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತೇಳಿ ಮತ್ತೆ ನಾನು ನಿಮಗೆ ಕಳಿಸ್ತೇನೆ ಮೆಟೀರಿಯಲ್, ಆಗ ನೀವು ಅದು ನೋಡಿಕೊಂಡು ಬರ್ಕೊಳ್ಳಿ ಪುಸ್ತಕದಲ್ಲಿ. ಸೊ ಇದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ವೆನ್ ದೇರ್ ಇಸ್ ವೇಕೆನ್ಸಿ ಅಂಡ್ ವೆನ್ ದೇರ್ ಇಸ್ ನೋ ವೇಕೆನ್ಸಿ. ವೇಕೆನ್ಸಿ ಇದ್ರೆ 4ನೇ ಸ್ಟೆಪ್ಪಿಗೆ ಬರ್ತಾರೆ. ವೇಕೆನ್ಸಿ ಇಲ್ಲ ಅಂತ ಹೇಳಿದ್ರೆ 3ನೇ ಸ್ಟೆಪ್ ಅಲ್ಲಿ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೇವೆ. ಒಂದು ಸಣ್ಣ ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡೋ ಹೇಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇಲ್ಲಸ್ಟ್ರೇಷನ್. ಕ್ಯಾಲ್ಕುಲೇಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಫ್ರಮ್ ದ ಫಾಲೋವಿಂಗ್. ಈ 4 ಐಟಮ್ ಕೊಟ್ಟಿದ್ದಾರೆ ನಮಗೆ, ಅಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯಾವುದೆಲ್ಲ ಐಟಮ್ ಕೊಟ್ಟಿದ್ದಾರೆ, ಅಲ್ಲಿ ವೇಕೆನ್ಸಿ ಇಲ್ಲ, ಇಲ್ಲಿ ಸಿಂಪಲ್ ಇಲ್ಲಸ್ಟ್ರೇಷನ್. ದೇರ್ ಇಸ್ ನೋ ವೇಕೆನ್ಸಿ. ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ AMV ಅಂತ ಹೇಳ್ತೇವೆ ನಾವು, ಅದು 12,000. Fair rental value 13,200, standard rent 13,800, actual rent received 15,000. ಸೊ ಈ ಕೇಸಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಯೂಶುವಲಿ 4 ಮಾರ್ಕಿಗೆಲ್ಲ ಪ್ರಾಬ್ಲಮ್ ಕೇಳ್ಬೋದು ಈ ಟೈಪ್. ಇದು ಒಂದು 3 ಅಥವಾ 4 ಮನೆ ಕೊಟ್ಟು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ 2-3 ವರ್ಷ ಎಕ್ಸಾಮಿಗೆ ಕೇಳಿದ್ದಾರೆ ನಮಗೆ. ಸೊ ಅಂಥದ್ದನ್ನು ನಾವು ಮತ್ತೆ ಹೇಗೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇದರಲ್ಲಿ ಸಿಂಪಲ್ ಇಲ್ಲಸ್ಟ್ರೇಷನ್ ಅಲ್ಲಿ
ನಾವೇನು ಹೇಳಿತ್ತು ಸ್ಟೆಪ್ 1 ಅಲ್ಲಿ ಕಂಪೇರ್ ದ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ವಿತ್ ದ ಫೇರ್ ರೆಂಟ್. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದೆ. ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ರೆಂಟ್? Expected rent is higher of the annual municipal value and fair rental value. Expected rent ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ ಏನು ಅಂತ ಹೇಳಿದ್ರೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂ ಇದೆ. ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂಲಿ ಯಾವುದು ಜಾಸ್ತಿ ಇರ್ತದೆ ಅದನ್ನು ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ? ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ 12,000. ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ? 13,200. ಸೊ ಹೈಯರ್ ಆಫ್ ದ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಆ್ಯಂಡ್ ಫೇರ್ ರೆಂಟಲ್ ವ್ಯಾಲ್ಯೂ ಈಸ್ 13,200. ಸೊ ದಿಸ್ ಈಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. Higher of the annual municipal value and fair rental value is expected rent. ER ಅಂತೇಳಿ ಬರೀತೇನೆ ನಾನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ. ಸೊ ಎಷ್ಟೊಂದು ಇದರಲ್ಲಿ ಜಾಸ್ತಿ 12,000. ಇದನ್ನೇನು ಮಾಡ್ಬೇಕು ನಾವು? ಯು ಶುಡ್ ಕಂಪೇರ್ ಇಟ್ ವಿತ್ ದ ಸ್ಟ್ಯಾಂಡರ್ಡ್ ರೆಂಟ್. ಇದನ್ನು ಸ್ಟ್ಯಾಂಡರ್ಡ್ ರೆಂಟಿನೊಟ್ಟಿಗೆ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟಿನೊಟ್ಟಿಗೆ ಕಂಪೇರ್ ಮಾಡಿದಾಗ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು? 13,800 ಇದೆ. ಈ 13,800 ಸ್ಟ್ಯಾಂಡರ್ಡ್ ರೆಂಟ್ ಇದ್ದಾಗ ನಾವೇನು ಹೇಳಿದಾಗ ಸ್ಟೆಪ್ 2ರಲ್ಲಿ expected rent cannot be more than the standard rent. It can be less, right, or equal to standard rent. ಇದು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳುವಂಥದ್ದು 13,200 ಇದೆ. ಎಲ್ಲಿಂದ ಸಿಕ್ಕಿತ್ತು ಇದು? ಇದೆರಡರಲ್ಲಿ ಯಾವುದು ಜಾಸ್ತಿ? ಅದು ಎಕ್ಸ್ಪೆಕ್ಟೆಡ್ ರೆಂಟ್. ಅದನ್ನು ಇಲ್ಲಿ ಬರೀಬೇಕು. ಆಮೇಲೆ ಅದನ್ನು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಆಗ ವಿಚ್ ಎವರ್ ಈಸ್ ಲೆಸ್ ಈಸ್ ಟೇಕನ್ ಆಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಅದೆರಡರಲ್ಲಿ ಯಾವುದು ಜಾಸ್ತಿ, ಯಾವುದು ಕಡಿಮೆ ಇರ್ತದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲದೇ ಇದ್ದರೆ ಈ ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದನ್ನು ಡೈರೆಕ್ಟ್ ಇಲ್ಲಿ ಬರೀತೇವೆ. ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ 13,200 ಅಂತೇಳಿ ಅದನ್ನು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ನಾವು ಕಂಪೇರ್ ಮಾಡ್ತೇವೆ. 13,200 is the expected rent. It is compared with the standard rent. When it is compared, this expected rent cannot be more than this amount. It can be less. If it is less, it is taken as the expected rent. ಆಗ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಾಯ್ತು? ಇಲ್ಲಿ 13,200 ಆಯ್ತು. ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ 13,200. ಸಪೋಸ್ ಇಲ್ಲಿ 14,000 ಇದ್ದಿದ್ರೆ ಸಪೋಸ್, ಆಗ 13,800 ಸ್ಟ್ಯಾಂಡರ್ಡ್ ರೆಂಟ್ ಇದೆ, ಇಲ್ಲಿ 14,000 ಇದೆ. ಹಾಗೇನು ಮಾಡ್ತಿದ್ದೀವಿ ನಾವು? 13,800 ಅನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತಿದ್ದೀವಿ. ಇದೆರಡರಲ್ಲಿ ವಿಚ್ ಎವರ್ ಇಸ್ ಲೆಸ್ ಈಸ್ ಟೇಕನ್ ಆಸ್ ಎಕ್ಸ್ಪೆಕ್ಟೆಡ್ ರೆಂಟ್. ಅದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೆವು. ಕ್ಲಿಯರಾ? ಫಸ್ಟಿಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ವಿಚ್ ಎವರ್ ಈಸ್ ಹೈ. ಆಮೇಲೆ ಅದನ್ನ ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡುವಂಥದ್ದು ವಿಚ್ ಎವರ್ ಈಸ್ ಲೋ. ದಟ್ ಈಸ್ 13,200. 13,200 ಇಸ್ ದ ಏನು ನಾವು ಹೇಳ್ತೇವೆ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಅದನ್ನು ಕನ್ಸಿಡರ್ ಮಾಡ್ತೇವೆ. ಆಮೇಲೆ ಈ 13,200 ಅನ್ನು ವಿ ಆರ್ ಕಂಪೇರಿಂಗ್ ಇಟ್ ವಿತ್ ದ ಆಕ್ಚುಯಲ್ ರೆಂಟ್ ರಿಸೀವ್ಡ್. ಸೊ ವಾಟ್ ಈಸ್ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಹಿಯರ್? ಆಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ 15,000. ಆಕ್ಚುಯಲ್ ರೆಂಟ್ ರಿಸೀವ್ಡ್ 15,000 ಇದೆ. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ. ಆಗ ಇದೆರಡರಲ್ಲಿ ಯಾವುದು ಜಾಸ್ತಿ ಇರ್ತದೆ? ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇರ್ತದೆ. ಇದೆರಡರಲ್ಲಿ ಯಾವುದು ಜಾಸ್ತಿ? ಎಕ್ಸ್ಪೆಕ್ಟೆಡ್ ರೆಂಟ್ ಆ್ಯಂಡ್ ಆಕ್ಚುಯಲ್ ರೆಂಟ್ ರಿಸೀವ್ಡ್. ವಿಚ್ ಎವರ್ ಈಸ್ ಮೋರ್ ಈಸ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಈಸ್ ರುಪೀಸ್ 15,000. ಇಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 15,000 rupees ಆಯಿತು. ಹೇಗೆ? ವಿಚ್ ಎವರ್ ಈಸ್ ಮೋರ್. ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆಕ್ಚುಯಲ್ ರೆಂಟಿಗೆ ಕಂಪೇರ್ ಮಾಡುವಂಥದ್ದು ವಿಚ್ ಎವರ್ ಈಸ್ ಮೋರ್ ಇಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸರಿಯಾ? ಫಸ್ಟ್ ಸ್ಟೆಪ್ಪಲ್ಲಿ ಇದೆರಡನ್ನು ಕಂಪೇರ್ ಮಾಡಬೇಕು, ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್. ವಿಚ್ ಎವರ್ ಈಸ್ ಹೈ 13,200 ಆ್ಯಂಡ್ ಇಟ್ ಈಸ್ ಕಂಪೇರ್ಡ್ ವಿತ್ ದ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡುವಾಗ ವಿಚ್ ಎವರ್ ಈಸ್ ಲೆಸ್ ಈಸ್ ಟೇಕನ್ ಆಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ದೆನ್ ಇಟ್ ಈಸ್ ಕಂಪೇರ್ಡ್ ವಿತ್ ದ ಆಕ್ಚುಯಲ್ ರೆಂಟ್ ರಿಸೀವ್ಡ್. ಅಲ್ಲಿ ಕಂಪೇರ್ ಮಾಡುವಾಗ ವಿಚ್ ಎವರ್ ಈಸ್ ಮೋರ್ ಈಸ್ ಟೇಕನ್ ಆಸ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದು ವೇಕೆನ್ಸಿ ಪೀರಿಯಡ್ ಇಲ್ಲದೇ ಇದ್ದಾಗ ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ವೇಕೆನ್ಸಿ ಪೀರಿಯಡ್ ಇಲ್ಲದಿದ್ದಾಗ ಸಿಂಪಲ್
ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ಹಾಗೆ ಈ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಕೆಲವು ಪ್ರಾಬ್ಲಮ್ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇರುವುದಿಲ್ಲ, ಎಲ್ಲ ಕಡೆ ಇರಬೇಕಂತಿರಲಿಲ್ಲ. ಎಲ್ಲಿ ರೆಂಟ್ ಕಂಟ್ರೋಲ್ ಆಕ್ಟ್ ಅಪ್ಲಿಕೇಬಲ್ ಆಗ್ತದೆ ಅಲ್ಲಿ ಮಾತ್ರ ಸ್ಟ್ಯಾಂಡರ್ಡ್ ರೆಂಟ್ ಇರ್ತದೆ, ಮತ್ತು ಇಲ್ಲಿ ರೆಂಟ್ ಕಂಟ್ರೋಲ್ ಆಕ್ಟ್ ಅಪ್ಲಿಕೇಬಲ್ ಆಗುದಿಲ್ಲ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇರುವುದಿಲ್ಲ. ಆಗ ಏನಿರ್ತದೆ, ನಿಮಗೆ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಇರ್ತದೆ, ಫೇರ್ ರೆಂಟಲ್ ವ್ಯಾಲ್ಯೂ ಇರ್ತದೆ, ಆಕ್ಚುಯಲ್ ರೆಂಟ್ ರಿಸೀವ್ಡ್ ಇರ್ತದೆ. ಹಾಗೇನ್ ಮಾಡ್ಬೇಕು ನೀವು, ಇದೆರಡರಲ್ಲಿ ಯಾವುದು ಜಾಸ್ತಿ ಅದು ಎಕ್ಸ್ಪೆಕ್ಟೆಡ್ ರೆಂಟ್, ಆಮೇಲೆ ಅದರಲ್ಲಿ ಅದನ್ನು ಆಕ್ಚುಯಲ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ, ಯಾವುದು ಜಾಸ್ತಿ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ, ವಿಚ್ ಎವರ್ ಇಸ್ ಹೈ ಅದೇ ಮಾಡಿಕೊಂಡು ಹೋಗುವಂಥದ್ದು. ಈ ಸ್ಟೆಪ್ ಬರುವುದಿಲ್ಲ, ಯಾವುದು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡುವಂಥ ಪ್ರಶ್ನೆ ಬರುವುದಿಲ್ಲ. ಸೊ ಆಗ ಇಲ್ಲಿ ಎರಡರಲ್ಲಿ ಯಾವುದು ಜಾಸ್ತಿ ಇತ್ತು ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಯಿತು. ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಆಕ್ಚುಯಲ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ, ಯಾವುದು ಜಾಸ್ತಿ ಇದೆ 15,000 ಇಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸ್ಟ್ಯಾಂಡರ್ಡ್ ರೆಂಟ್ ಇದ್ರೆ ಮಾತ್ರ ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಹೇಗೆ ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡುವಂಥದ್ದು, ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟ್ ಕಂಪೇರ್ ಮಾಡ್ತೇವೆ, ವಿಚ್ ಎವರ್ ಇಸ್ ಹೈ, ದೆನ್ ಇಟ್ ಈಸ್ ಕಂಪೇರ್ಡ್ ವಿತ್ ದ ಸ್ಟ್ಯಾಂಡರ್ಡ್ ರೆಂಟ್, which ever is low is the expected rent. Then it is compared with the actual rent received, whichever is high is the gross annual value. So in this problem, gross annual value is rupees 15,000. Illi 15,000 rupees gross annual value ಆಗ್ತದೆ. ಯಾರ 15,000 rupees is the gross annual value. ಇದು ಒಂದು ಸಿಂಪಲ್ ಇಲಸ್ಟ್ರೇಷನ್, ನಿಮಗೆ ಕಾನ್ಸೆಪ್ಟ್ ಹೇಗೆ ಗೊತ್ತಾಗುತ್ತೆ. ಮತ್ತೆ ನಾವು ಇಂಥದ್ದೇ ತುಂಬಾ ಇಲಸ್ಟ್ರೇಷನ್ಸ್ ಮತ್ತು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿದಾಗ ನಿಮಗೆ ಏನು ಅಂತ ಹೇಳುವಂಥದ್ದು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳುವಂಥದ್ದು ಕ್ಲಿಯರ್ ಆಗುತ್ತೆ. ಇದು ಫಸ್ಟ್ ಇಲಸ್ಟ್ರೇಷನ್ ವರ್ಕೌಟ್ ಮಾಡಿದ ಕಾರಣ ನಿಮಗೆ ಗೊಂದಲ ಇರ್ಬೋದು, ಆ ಕಂಪ್ಯಾರಿಸನ್ ಎಲ್ಲ ಹೇಗೆ ಏನು ಅಂತ ಹೇಳುವಂಥದ್ದು. ಸ್ಟೆಪ್ ಬೈ ಸ್ಟೆಪ್ ನಾವು ಒಂದೊಂದನ್ನೇ ಮಾಡಿಕೊಂಡು ಹೋದ ಹಾಗೆ ಯು ವಿಲ್ ಗೆಟ್ ಅನ್ ಕ್ಲಿಯರ್ ಐಡಿಯಾ ಅಬೌಟ್ ಹೌ ಟು ಕ್ಯಾಲ್ಕುಲೇಟ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳುವಂಥದ್ದು. ಸರಿಯಾ? ಸಪೋಸ್ ನಾವೊಂದು ಇದಕ್ಕೊಂದು ಸಣ್ಣ ಚೇಂಜಸ್ ಮಾಡೋ, ಇಲ್ಲಿ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ 15,000 ಇದೆ ಅಂತೇಳಿ ಕನ್ಸಿಡರ್ ಮಾಡಿ, ಗ್ರಾಸ್ ಫೇರ್ ರೆಂಟಲ್ ವ್ಯಾಲ್ಯೂ 14,000 ಇದೆ ಅಂತೇಳಿ ಕನ್ಸಿಡರ್ ಮಾಡುವ. 14,000 ಇದೆ. ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ 16,000 ಇದೆ ಅಂತೇಳಿ ಕನ್ಸಿಡರ್ ಮಾಡುವ. $13,000 ಇದೆ ಅಂತೇಳಿ ಕನ್ಸಿಡರ್ ಮಾಡುವ. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಅಷ್ಟೇ. ಸೊ ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ನಾವು, ಹೈಯರ್ ಆಫ್ ದ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಅಂಡ್ ಫೇರ್ ರೆಂಟ್ ಈಸ್ ಟೇಕನ್ ಆಸ್ ಎಕ್ಸ್ಪೆಕ್ಟೆಡ್ ರೆಂಟ್. ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ನಾವು ತಗೊಳ್ತೇವೆ. ಯಾವುದು ಜಾಸ್ತಿ ಇದೆ, 15,000 ಇದೆ ಜಾಸ್ತಿ ಅಲ್ವಾ, ಅದನ್ನು ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ತಗೊಳ್ತೇವೆ. ಆಮೇಲೆ ಅದನ್ನು ನಾವು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಬೇಕು ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ, 13,000 ಇದೆ. ನಾವಲ್ಲಿ ಥಿಯರಿ ಬರ್ಕೊಳ್ಳೋವಾಗ ಏನು ಬರ್ಕೊಂಡಿತ್ತು, ಫಸ್ಟಿಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಕೆನಾಟ್ ಬಿ ಮೋರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೆಂಟ್, ಇದಕ್ಕಿಂತ ಜಾಸ್ತಿ ಇರಬಾರ್ದು. ಇಟ್ ಕ್ಯಾನ್ ಬಿ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೆಂಟ್. ಇಫ್ ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ ಮೋರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೆಂಟ್, ದೆನ್ ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ ಟೇಕನ್ ಆಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನೇ ಸ್ಟ್ಯಾಂಡರ್ಡ್ ರೆಂಟ್ ಅನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ನಾವು ತಗೊಳ್ತೇವೆ. ಇಲ್ಲಿ ಕಂಪೇರ್ ಮಾಡಿದ್ದು ನಾವು ಕಂಪೇರ್ ಮಾಡುವಾಗ ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ ಮೋರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೆಂಟ್. ಇಫ್ ಇಟ್ ಈಸ್ ಮೋರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೆಂಟ್ ಈಸ್ ಟೇಕನ್ ಆಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಜಾಸ್ತಿ ಇದ್ದಾಗ ಆಗ ನಾವು ಹೇಳಿದ್ವಿ ಇದೆರಡರಲ್ಲಿ ಯಾವುದು ಕಮ್ಮಿ ಇದೆ ಅದು ಅಂತೇಳಿ, ವಿಚ್ ಎವರ್ ಇಸ್ ಲೆಸ್. ವಿ ಆರ್ ಕಂಪೇರಿಂಗ್ ದೀಸ್ ಟು, ವಿಚ್ ಎವರ್ ಇಸ್ ಲೆಸ್ ಈಸ್ ಟೇಕನ್ ಆಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಯಾವುದು ಜಾಸ್ತಿ ಇದೆ ಅದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಅದನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಕಂಪೇರ್ ಮಾಡ್ತೇವೆ. 13-15 ಆಕ್ಚುಯಲ್ ರೆಂಟ್ ರಿಸೀವ್ಡ್ ಕಂಪೇರ್ ಮಾಡ್ತೇವೆ. ವಿಚ್ ಎವರ್ ಇಸ್ ಮೋರ್ ಇಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಷ್ಟೇ ಇರ್ತದೆ, ಚೇಂಜ್ ಆಗಿದೆ ಯಾವುದು, ಎಕ್ಸ್ಪೆಕ್ಟೆಡ್ ರೆಂಟ್ ಮಾತ್ರ ಚೇಂಜ್ ಆಯಿತು. ಕಳೆದ ಪ್ರಾಬ್ಲಮ್ ಅಲ್ಲಿ ನಾವು ಯಾವುದು ಫೇರ್ ರೆಂಟಲ್ ವ್ಯಾಲ್ಯೂ ಅನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ತಗೊಂಡಿದ್ವಿ, ಅದು ಸ್ಟ್ಯಾಂಡರ್ಡ್ ರೆಂಟ್ಗಿಂತ ಕಮ್ಮಿ ಇತ್ತು. ಸೊ ಅದರಿಂದ ಅದನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ತಗೊಂಡಿದ್ದೇವೆ ಮತ್ತು ಆಕ್ಚುಯಲ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಿದ್ದೇವೆ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಇಲ್ಲೇನಾಗಿದೆ, ಸ್ಟ್ಯಾಂಡರ್ಡ್ ರೆಂಟ್ಗಿಂತ ಎಕ್ಸ್ಪೆಕ್ಟೆಡ್ ರೆಂಟ್ ಜಾಸ್ತಿ ಇದೆ. ಸೊ ಹೀಗೆ ಇರುವುದೇ ಇಲ್ಲ ಅಂತ ಯಾವತ್ತೂ ಕೂಡ ಫೇರ್ ರೆಂಟಲ್ ವ್ಯಾಲ್ಯೂ ಅಥವಾ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಕೆನಾಟ್ ಬಿ ಮೋರ್ ದ್ಯಾನ್ ದ
ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಇಸ್ ದ ಹೈಯೆಸ್ಟ್ ರೆಂಟ್ ವಿಚ್ ಇಸ್ ಫಿಕ್ಸ್ಡ್ ಬೈ ದ ರೆಂಟ್ ಕಂಟ್ರೋಲ್ ಆಕ್ಟ್. ಸೊ ಆಗ ಜಾಸ್ತಿ ಇದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ತಗೊಳ್ಬೇಕು. ಸೊ ವಿ ಹ್ಯಾವ್ ಟೇಕನ್ ಸ್ಟ್ಯಾಂಡರ್ಡ್ ರೆಂಟ್ ಆಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಅಂಡ್ ವಿ ಆರ್ ಕಂಪೇರಿಂಗ್ ಇಟ್ ವಿತ್ ದ ಆಕ್ಚುಯಲ್ ರೆಂಟ್ ರಿಸೀವ್ಡ್. ಇದನ್ನ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ. ಆಗ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ, ಆಕ್ಚುಯಲ್ ರೆಂಟ್ ವಿಚ್ ಎವರ್ ಇಸ್ ಹೈ, ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗ್ತದೆ. ಸೊ ಈ ರೀತಿಯಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಅಥವಾ ಈ ರೀತಿಯಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಯಾವಾಗ ಅಂತ ಹೇಳಿದ್ರೆ ವೇಕೆನ್ಸಿ ಪೀರಿಯಡ್ ಇಲ್ಲದಿದ್ದಾಗ. ವೇಕೆನ್ಸಿ ಪೀರಿಯಡ್ ಇದ್ದಾಗ ಬೇರೆ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಇದೆ, ಅದು ನಾವು ಇನ್ನೊಂದು ಕ್ಲಾಸಲ್ಲಿ ಕನ್ಸಿಡರ್ ಮಾಡೋಣ. ಸೊ ಇದೆರಡು ನಿಮಗೆ ರೆಫರೆನ್ಸ್ ಪರ್ಪಸ್ಸಿಗೆ ಎರಡು ಸ್ಲೈಡ್ ಇರಲಿ. ಒಂದು ಸಣ್ಣ ಚೇಂಜಸ್ ಮಾಡಿದೆ ಈಗ. ವಿಚ್ ಎವರ್ ಇಸ್ ಹೈ ಇಲ್ಲಿ ಬರುವಾಗ, ದೆನ್ ಇಲ್ಲಿ ಬರುವಾಗ ವಿಚ್ ಎವರ್ ಇಸ್ ಲೋ, ಪುನಃ ಇಲ್ಲಿ ಬರುವಾಗ ವಿಚ್ ಎವರ್ ಇಸ್ ಹೈ. ಫಸ್ಟಿಗೆ ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟ್ ವಿಚ್ ಎವರ್ ಇಸ್ ಹೈ, ಕಂಪೇರ್ಡ್ ವಿತ್ ದ ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಇಸ್ ಲೋ is the expected rent, compared with the actual rent received whichever is high is the gross annual value. ಹಿಂದಿನ ಸ್ಲೈಡ್ ಅಲ್ಲಿ ಏನು ಮಾಡಿದ್ ನಾವು, whichever is less, ಇಲ್ಲಿ ಇದು ಕಮ್ಮಿ. ಲಾಜಿಕ್ ಏನು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ರೆಂಟ್ ಕೆನಾಟ್ ಬಿ ಮೋರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೆಂಟ್. ಇಲ್ಲಿ ಜಾಸ್ತಿ ಇತ್ತು, ಮೋರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೆಂಟ್. ವಾಟ್ ವಿ ವಿಲ್ ಡೂ ಇಫ್ ಇಟ್ ಈಸ್ ಮೋರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ರೆಂಟ್? ಸ್ಟ್ಯಾಂಡರ್ಡ್ ರೆಂಟ್ ಇಸ್ ಟೇಕನ್ ಆಸ್ ದ ಎಕ್ಸ್ಪೆಕ್ಟೆಡ್. ಸ್ಟ್ಯಾಂಡರ್ಡ್ ರೆಂಟ್ ಅನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಆಗ ಅದನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಕಂಪೇರ್ ಮಾಡಿದ್ರೆ ವಿಚ್ ಎವರ್ ಇಸ್ ಹೈ ಇಸ್ ಟೇಕನ್ ಆಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ ಇದು ಈ ಲಾಜಿಕಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದೆರಡು ಸ್ಲೈಡ್ ಇರಲಿ. ಸೊ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ತೇವೆ.